ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಗ್ರಿಟೆಕ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಲಿನ್ ಎನ್ನುವಂತಹ ಒಂದು ಲಿಕ್ವಿಡ್ ಡ್ರಿಪ್ ಫರ್ಟಿಲೈಸರ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾವ್ಯಾವ ಬೆಳೆಗಳಿಗೆ ಯಾವ ಹಂತದಲ್ಲಿ ಯಾವ ಪ್ರಮಾಣದಲ್ಲಿ ಬಳಸಬೇಕು ಮತ್ತು ಇದನ್ನು ಬಳಸೋದ್ರಿಂದ ಆಗುವಂತಹ ಪ್ರಯೋಜನಗಳೇನಿವೆ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಯಾಲಿನ್ ಎನ್ನುವಂಥದ್ದು ಒಂದು ಪೂರ್ವ ಕೆಮಿಕಲ್ಸ್ ರವರ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಆಗಿರುತ್ತೆ. ಇದು ಒಂದು ಕಾನ್ಸಂಟ್ರೇಟೆಡ್ ಕ್ಯಾಲ್ಸಿಯಂ ಲಿಕ್ವಿಡ್ ಆಗಿರುತ್ತೆ. ಇದು 11% ಇರುವಂಥದ್ದು ಒಳಗೊಂಡಿರುವಂಥದ್ದು. ಇದನ್ನು ಎಕರೆಗೆ 2 ಲೀಟರ್ನಂತೆ ಬಳಸಬಹುದಾಗಿದೆ. ಯಾವುದೇ ತರಕಾರಿ ಬೆಳೆಗಳಾಗಿರಬಹುದು ಮತ್ತು ಹೂವಿನ ಬೆಳೆಗಳಾಗಿರಬಹುದು, ಪ್ರತಿಯೊಬ್ಬರೂ ಕೂಡ ಈ ಕ್ಯಾಲ್ಸಿಯಂ ಲಿಕ್ವಿಡನ್ನು ಬಳಸೋದ್ರಿಂದ ಅವುಗಳ ಗಾತ್ರ ಆಗಿರಬಹುದು, ಹೂಗಳ ಸಂಖ್ಯೆ ಆಗಿರಬಹುದು ಮತ್ತು ಚಿಗುರುವಿಕೆ ಆಗಿರ್ಬೋದು, ಪ್ರತಿಯೊಂದರಲ್ಲಿಯೂ ಕೂಡ ಇದರ ಪಾತ್ರ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸಿರುತ್ತೆ. ಪ್ರತಿಯೊಂದು ಬೆಳೆಗೂ ಕ್ಯಾಲ್ಸಿಯಂ ಎನ್ನುವಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ. ಈ ಒಂದು ಕ್ಯಾಲಿನ್ ಎನ್ನುವಂತಹ ಕ್ಯಾಲ್ಸಿಯಂ ಲಿಕ್ವಿಡ್ ಏನಿದೆ ಇದನ್ನು ಬಳಸುವುದರಿಂದ ಆಗುವಂತಹ ಪ್ರಯೋಜನಗಳೇನೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಫ್ರೂಟ್ ಕ್ರ್ಯಾಕಿಂಗ್ ಅಂತ ನೋಡ್ತೀವಿ. ದಾಳಿಂಬೆ ಬೆಳೆಗಳಲ್ಲಿ ತುಂಬಾ ಫ್ರೂಟ್ ಕ್ರ್ಯಾಕಿಂಗ್ ಅಂತ ನೋಡ್ತೀವಿ, ಕಾಯಿ ಒಡೆಯುವಿಕೆ ನೋಡ್ತೀವಿ. ಆ ಒಡೆಯುವಿಕೆಯನ್ನು ಸರಿ ಮಾಡಲಿಕ್ಕೆ ಈ ಒಂದು ಕ್ಯಾಲಿನ್ ಎನ್ನುವಂಥದ್ದನ್ನು ಬಳಸ್ಬೋದಾಗಿದೆ. ಮತ್ತು ಬೇರೆ ಬೇರೆ ಬೆಳೆಗಳಲ್ಲಿ ಹೂವು ಉದುರುವಿಕೆ ನೋಡ್ತೀವಿ. ಯಾವುದಾದ್ರೂ ತರಕಾರಿ ಬೆಳೆ ಆಗಿರ್ಬೋದು, ಫ್ಲವರ್ ಡ್ರಾಪಿಂಗ್ ಅನ್ನುವಂಥದ್ದು ಆಗ್ತಾ ಇರುತ್ತೆ. ವಾತಾವರಣ ಬದಲಾದಂಗೆ ಫ್ಲವರ್ ಡ್ರಾಪಿಂಗ್ ಆಗ್ತಾ ಇರುತ್ತೆ. ಆ ಫ್ಲವರ್ ಡ್ರಾಪಿಂಗನ್ನು ನಿಲ್ಲಿಸೋದಕ್ಕೆ ಕೂಡ ಈ ಕ್ಯಾಲಿನ್ ಅನ್ನುವಂಥದ್ದು ಬಳಸಬಹುದಾಗಿದೆ. ಮತ್ತು ಅಬ್ಸಾರ್ಪ್ಷನ್ ಆಫ್ ಅದರ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಬೇರೆ ನೀವು ನೀಡಿರ್ತಕ್ಕಂಥ ಜಿಂಕ್, ಐರನ್, ಬೋರಾನ್, ಮೆಗ್ನೀಷಿಯಮ್, ಕ್ಯಾಲ್ಸಿಯಂ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಾಗಿರ್ಬೋದು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳಾಗಿರ್ಬೋದು, ಅವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೀರಿಕೊಂಡು ಗಿಡಗಳಿಗೆ ಒದಗಿಸುವಂತಹ ಕೆಲಸವನ್ನು ಕೂಡ ಈ ಒಂದು ಕ್ಯಾಲಿನ್ ಎನ್ನುವಂಥದ್ದು ಮಾಡುವಂಥದ್ದು. ಮತ್ತು ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ತೀವಿ. ಈ ಕ್ಯಾಲಿನ್ ಬಳಸೋದ್ರಿಂದ ಯಾವುದೇ ಪೆಸ್ಟ್ ಆಗಿರ್ಬೋದು, ಪ್ಯಾಥೋಜನ್ಸ್ ಆಗಿರ್ಬೋದು, ಅಂದರೆ ಬೇರೆ ಬೇರೆ ಬೆಳೆಗಳಲ್ಲಿ ಬರುವಂತಹ ರೋಗಗಳನ್ನು ಆಟೋಮೆಟಿಕ್ಕಾಗಿ ರೋಗ ಬರಲಾರದೆ ಅವಾಯ್ಡ್ ಮಾಡಲಿಕ್ಕೆ ಕೂಡ ಈ ಒಂದು ಕ್ಯಾಲ್ಸಿಯಂ ಲಿಕ್ವಿಡನ್ನು ಬಳಸಬಹುದಾಗಿದೆ. ಮತ್ತು ಗಿಡಗಳು ಗ್ರೋತ್ ಆಗೋದಕ್ಕೆ ಕೂಡ ಬಳಸಬಹುದಾಗಿದೆ. ಬೇರೆ ನ್ಯೂಟ್ರಿಯೆಂಟ್ಗಳನ್ನು ಗಿಡಗಳಿಗೆ ಒದಗಿಸೋದ್ರಿಂದ ಗಿಡಗಳಲ್ಲಿ ಬೆಳವಣಿಗೆ ಎನ್ನುವಂಥದ್ದು ತುಂಬಾ ಚೆನ್ನಾಗಾಗುತ್ತೆ ಈ ಕ್ಯಾಲಿನ್ ಲಿಕ್ವಿಡನ್ನು ಬಳಸೋದ್ರಿಂದ. ಮತ್ತು ವೆಯ್ಟ್ ಅಂತ ಹೇಳ್ತೀವಿ. ಈ ಕ್ಯಾಪ್ಸಿಕಮ್ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಅವುಗಳ ಗಾತ್ರ ಹಣ್ಣುಗಳ ಗಾತ್ರ ಅಥವಾ ಕಾಯಿಗಳ ಗಾತ್ರ ಎನ್ನುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ. ಈ ಕ್ಯಾಲಿನನ್ನು ಬಳಸೋದ್ರಿಂದ ಹಣ್ಣುಗಳ ತೂಕ ಆಗಿರಬಹುದು, ಗಾತ್ರ ಆಗಿರಬಹುದು ಮತ್ತು ಕ್ವಾಲಿಟಿ ಅನ್ನುವಂಥದ್ದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಒಳ್ಳೆಯ ಶೈನಿಂಗ್ ಮತ್ತು ಕ್ವಾಲಿಟಿ ಅನ್ನುವಂಥದ್ದು ತುಂಬಾ ಹೆಚ್ಚಾಗುತ್ತೆ ಸ್ನೇಹಿತರೆ. ಈ ಒಂದು ಏನಿದೆ ಈ ಕ್ಯಾಲಿನನ್ನು ಬಳಸೋದ್ರಿಂದ ಸೆಲ್ವಾಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಗಿಡಗಳಲ್ಲಿ ಸ್ಟೆಮ್, ಈ ಹೆಚ್ಚು ಹೂವಿನ ಬೆಳೆಗಾರರು ಏನಿದ್ದಾರೆ ಅವರು ಕೇಳುವಂಥದ್ದು ಸ್ಟೆಮ್ಮು ಮತ್ತು ಹೂವು ದಪ್ಪ ಬರಬೇಕು ಅಂತ ಹೇಳಿ ಈ ಕ್ಯಾಲಿನ್ ಅನ್ನುವಂಥದ್ದನ್ನು ಬಳಸೋದ್ರಿಂದ ಆ ಸೆಲ್ವಾಲ್ ಏನಿದೆ ಇನ್ಕ್ರೀಸ್ ಆಗೋದ್ರಿಂದ ತುಂಬ ತೋಟ ಆಗಿರಬಹುದು, ದಪ್ಪ ಬರುವಂತಹ ಸಾಧ್ಯತೆಗಳು ಕೂಡ ತುಂಬಾ ಈ ಕ್ಯಾಲಿನ್ ಎನ್ನುವಂಥದ್ದು ಇದೆ. ಯಾವುದೇ ರೈತರಾಗಿರ್ಬೋದು ಈ ಕ್ಯಾಲಿನನ್ನು ಬಳಸಿ ಮತ್ತು ಇವುಗಳ ರಿಸಲ್ಟನ್ನು ನೋಡಿ ಬೇರೆ ರೈತರಿಗೂ ಕೂಡ ನೀವು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ಈ ನಮ್ಮ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಬೇರೆ ರೈತರಿಗೂ ಹೆಲ್ಪ್ ಆಗುತ್ತೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.